ನಿತ್ಯ ದೇವರ ಪೂಜೆ ಮಾಡ್ತಿಲ್ಲ, ಆ ದೇವರು ನಿನಗೆ ಏನು ಕೊಟ್ಟಿದ್ದಾನೆ? ಅವನಿಗೆ ಶ್ರೀಮಂತರಿಗೆ ಮಾತ್ರ, ಅವನಿಗೆ ಬಡವರ ಮೇಲೆ ಕರುಣೆ ಇಲ್ಲ, ಬಡವರ ಮೇಲೆ ಕರುಣೆ ಇಲ್ಲ. ದೇವರಿಗೆ ನಾವೇಂದ್ರೆ ಕೊಟ್ಟಿದ್ದೇವೆ. ದೇವರು ಈ ಕೃಷ್ಣನನ್ನು ಆವಾಗ ಸೃಷ್ಟಿ ಮಾಡಿದ್ದು, ಆವಾಗ ಎಲ್ಲ ಸುಖ ಸಂಪತ್ತನ್ನ ಕೊಟ್ಟೇ ಕಳಿಸಿದ್ದಾನೆ. ನೀನು ಹೇಳುತ್ತಿರುವುದು ಬರೀ ಅದು ಶ್ರೀಮಂತರಿಗೆ ಮಾತ್ರ, ನಮ್ಮಂತ ಬಡವರಿಗೆಲ್ಲ ಗಂಗಾ, ನಮ್ಮಂತ ಬಡವರಿಗೆಲ್ಲ. ಅಂದ್ರೆ ಏನ್ರಿ ಆ ದೇವರಲ್ಲಿ ಶ್ರೀಮಂತ ಬಡವ ಎಂಬ ಭೇದ ಭಾವ ಇದೆ? ಭೇದ ಭಾವ ದೇವರಲ್ಲಿಲ್ಲ ಗಂಗಾ, ಮನುಷ್ಯರಲ್ಲಿ ಹೆಚ್ಚಾಗಿದೆ. ನೀನು ಹೇಳುತ್ತಿರುವುದು ನಿಜ. ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಆದ್ರೆ ಹಂಚಿಕೊಂಡು ತಿನ್ನುವುದೇ ಮನುಷ್ಯನಿಗೆ ಕೊಟ್ಟಿದ್ದರಿಂದ ಮನುಷ್ಯನಿಗೆ ಕೊಟ್ಟಿಲ್ಲ. ನೀವೇನೇ ಅಲ್ಲಿ ಬಡತನಾಗ್ಲಿ ಸರಿತನಾಗ್ಲಿ ಮಾನವ ಜನ್ಮಕ್ಕೆ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನ್ಕೊಳ್ಬೇಕು ಅಷ್ಟೇ. ನನ್ನ ಮದುವೆಯಾಗಿ ಬಂದು ಅದೇನು ಸುಖ ಕಂಡೆ ಈ ಬಡವನ ಬದುಕಿನಲ್ಲಿ? ಯಾಕ್ರಿ ಹಾಗಂತೀರ? ನನಗೇನು ದೇವರಂತಹ ಗಂಡ ಅಂತ ಆದ್ರೆ ಪ್ರೀತಿ ವಾತ್ಸಲ್ಯ ಅನುಕಂಪ ತೋರಿಸು ನೀವೆಲ್ಲ ನನಗೆ ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಆಸ್ತಿ ನನಗೆ ಏನ್ ಬೇಕು? ನೀವು ಇದು ಭಕ್ತಿ ಪ್ರಧಾನ ಕಾಲವಲ್ಲ ಗಂಗಾ, ಇದು ಭಕ್ತಿ ಪ್ರಧಾನ ಕಾಲವಲ್ಲ. 21ನೇ ಶತಮಾನದ ಸಾಮ್ರಾಜ್ಯ ಅಮಾಯಕರಿಗೆ ತೋರುವುದರಿಗೆ ಮಾತ್ರ ಜಯ. ಯಾಕ್ರಿ ಯಾವತ್ತಿಲ್ಲದೆ ನಿಮ್ಮ ಮುಖದಲ್ಲಿ ಇಂತಹ ಕೋಪ? ನಾನು ಯಾವತ್ತೂ ನೋಡಿಲ್ವಲ್ಲ. ಯಾಕೆ ದ್ವೇಷ, ಯಾಕೆ ಕೋಪ? ಗಂಗಾ, ವ್ಯಕ್ತಿತ್ವಕ್ಕೆ ವಿರುದ್ಧವಾದ ದೀನದಯಾಳು, ಧರ್ಮದ ಪ್ರಾಕರ, ಬಡವರ ಬಂದು ಈ ನಾಡಿನ MLA ಧನರಾಜನ ಮನೆಗೆ ಹೋಗಿದೆ. MLA ಅವ್ರ ಮನೆಗೆ ನೀವು ಹೋಗಿದ್ರಾ? ಅವ್ರ ಮನೆಗ ಯಾಕೆ ನೀವು ಹೋಗಿದ್ರಿ? ಅಲ್ಲಿ ಯಾಕೆ? ಅಲ್ಲ ಗಂಗಾ, ನಮ್ಮ 20 ಎಕರೆ ಜಮೀನು ಸಲುವಾಗಿ ನಾನು ಮಾತನಾಡಲು ಹೋಗಿದ್ದೆ. ಏನು 20 ಎಕರೆ ಜಮೀನಾ? ಏನು ಹೇಳ್ತಾ ಇದ್ರಾ? ಇಲ್ಲಿವರೆಗೂ ಈ ವಿಷಯ ನನಗೆ ಗೊತ್ತೇ ಇಲ್ಲ. ನೀವು ಹೇಳೋ ಮಾತಿನ ಅರ್ಥ ಆಗ್ತಾ ಇಲ್ಲ. ಗಂಗಾ, ಇದು 20 ವರ್ಷಗಳ ಹಿಂದಿನ ಮಾತು, ನಿನಗೆ ಒಮ್ಮೆಲೆ ಅರ್ಥವಾಗದು. MLA ಧನರಾಜನು ತನ್ನ ಚಿತ್ರಕಟ್ಟಿ ಕಟ್ಟಿಸಲು ನಮ್ಮಿಂದ ಬಲವಂತವಾಗಿ ಜಮೀನು ಬಂದಿದ್ದ. ಅದು ಮರಳಿಗಳನ್ನು ಹೇಳಿಕೊಂಡಿದ್ರು ಅಷ್ಟೇ. ಹೌದೇನ್ರಿ? ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಅದಕ್ಕೆ ಅವನೇನ್ರಿ ಅಂದ? ಗಂಗಾ, ಈ ವಿಷಯ ನನಗೂ ಗೊತ್ತಿರಲಿಲ್ಲ. ನಮ್ಮ ಊರ ಹಿರಿಯರೇ ನನಗೆ ತಿಳಿದು ಬಂದಿದ್ದು. ನೀವೇನೇ ಹೇಳಿ ಅವನು ಮೊದಲೇ ಹಣವಂತ ಸಿರಿವಂತ, ಬಡವರನ್ನ ಕಂಡ್ರೆ ಸ್ವಲ್ಪನೂ ಕರುಣೆ ಇಲ್ಲದ ಕಟುಕ. ಅಂತವಂತ ಹೋಗಿ ನನ್ನ ಜಮೀನು ಕೊಡು ಅಂತ ಕೇಳಿದ್ರೆ ಅವನು ಕೊಟ್ಟು ಬಿಡ್ತಾನೇನ್ರಿ? ಖಂಡಿತ ಇಲ್ಲ, ಖಂಡಿತ ಅವನ ಜಮೀನು ವಾಪಸ್ ಕೊಡಲ್ಲ. ಅಂಥವ್ರ ಜೊತೆ ನಿಮ್ಮ ದ್ವೇಷ ನನಗೆ ಅದು ಸರಿ ಕಾಣ್ತಾ ಇಲ್ಲ. ಹೇಳಲಿ ಅವನ ಜೊತೆ ಜಗಳ ಕಾದಾಡೋದು ನನಗೆ ಇಷ್ಟನೇ ಇಲ್ಲ. ಬಿಟ್ಬಿಡಿ ಈ ವಿಷಯವನ್ನ ಹೇಳಿದ್ದೀನಿ. ನಿನಗೊಂದು ಮಾತು ಹೇಳಬೇಕಾಗಿದ್ದು ಹೇಳಿ ಅಷ್ಟೇ, ನೀನೇನು ಚಿಂತಿಸಬೇಡ. ಸತ್ಯ ನ್ಯಾಯಕ್ಕಾಗಿ ಹೋರಾಡುವವರು ನಾನು. ಅವನು ನನಗೇನು ಮಾಡುತ್ತಾಳೆ ನೋಡುತ್ತೇನೆ. ಮೋಸದ ಮುಖಾಂತರ ಸಿಗೋದು ಕೊಡೋರು ಅವನಿಗೆ ಭಯ. ಸತ್ಯದ ದಾರಿಯಲ್ಲಿ ನಡೆಯುವುದು ನನಗಲ್ಲ ಭಯ. ಸಿಡಿದಂತ ರೈತನ ಕೊಂಡೆ. ಓ ಗುಮಾಸರಿ, ಬನ್ನಿ ಬನ್ನಿ, ಮತ್ತೇನು ಸಮಾಚಾರ? ಏನಂತಾರೆ ನಿಮ್ಮ MLA ಸಾಹೇಬರು? ಅವ್ರು ಏನಂತಾರಪ್ಪ ಹೇಳಿ ಕೇಳಿ ದುಷ್ಟ ಜನರವ್ರ. ಗುಮಾಸ್ತರಿ, ಈ ಬಡವರ ಮನೆಗೆ ನೀನು ಬಡವರಲ್ಲ, ಆದ್ರೂ ಬಂದು ಇಲ್ಲಿಗೆ ಬಂದ ಕಾರಣ ಏನಂತ ಹೇಳ್ತೀರಾ? ಹೇಳ್ತೀನಿ ತಡಿಪ ಮಾತ್ರವನ್ನ. ಆ ಕೊಡ್ಲಿ ಸ್ವಲ್ಪ ಕೆಳಗಿಳಿಸ್ಪ. ಅದನ್ನ ನಮಗ್ ತೋರಿಸಿದೆ ಅಂದ್ರ ಒಂದಕ್ಕ ಎರಡಕ್ಕ ಇಲ್ಲೇ ಆಗ್ತಾವ ನೋಡಪ್ಪ. ಇಲ್ಲ ಗುಮಾಸ್ತರಿ, ನೀವು ಎಷ್ಟು ಆದ್ರೂ ನೀವು MLA ಸಾಹೇಬರು ನನ್ನ ಮಾತಿಗೆ ಒಪ್ಪಿದ್ರ? ಅವ್ರೇನ್ ಹೋಗ್ತಾರಪ್ಪ, ಅವ್ರೇನ್ ಹೋಗ್ತಾರ? ಹಿಂಗಾದ್ರೆ ಹಿಂಗಾಗತ್ತೆ ಅಂತ ನಾನು ತಿಳಿಸಿ ಹೇಳಿನಿ. ಆ MD ಸುಂದರಾಜ ಇದಕ್ಕೆ ಒಪ್ಪಲಿಲ್ಲಪ್ಪ. ಒಪ್ಪೋದಕ್ಕೂ ಬಿಡುವುದಕ್ಕೂ ಅವನ್ಯಾರು ಹೇಳಿ? ನಿಮ್ಮ MLA ಸಾಹೇಬರು ಏನಂದ್ರೆ ಅವ್ರನ್ನ ಒಪ್ಪಿಸ್ಬೇಕಾದ್ರ ಸಾಕಾಗಿ ಹೋಗ್ತಪ್ಪ. ಏನೋ ಆದ್ರ ನಿಮ್ ನಶೀಬ್ ಚಲೋ ಆಯ್ತು ನೋಡಪ್ಪ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನೀವು ನಮ್ಮ ಧನ್ಯವಾದ ಊರ್ ಮಂದಿರ ಜಮೀನ್ ಕಾಗಪತ್ರ ಅವ್ರು ನಿನ್ನ ಬಿಟ್ಟು ಕೊಟ್ಟ ಸಹಿ ಬಾಂಡ್ ಪೇಪರ್ ಮುಂದಿನ ವ್ಯವಸ್ಥೆ ಮಾಡ್ಕೊಂಡಿರ್ಬೋದ್ರಣ್ಣ.
ನೀವು ಹೇಳುತ್ತಿರೋದು ನಿಜನಾ? ನಿಮ್ಮ MLA ಸಾಹೇಬರು ಅಷ್ಟ ಸರಳವಾಗಿ ಹೇಗೆ ಜೀವನ ಕೊಡಲು ಒಪ್ಪಿದ್ರು ನೀವು ನೋಡ್ತೀರಿ? ನೀನು ನಿನ್ನ ಜೀವನದಲ್ಲಿ ತುಂಬಾನೇ ಮುಂದೆ ಬರ್ತೀಯಪ್ಪ. ನಾನೇನೋ ಬರ್ತೀನಪ್ಪ. ಉಮಾಸರಿ, ನಮ್ಮ ಜೀವನದಲ್ಲಿ ಎಂದು ಮರೆಯಲಾಗದ ಸಂತೋಷದ ಸುದ್ದಿಯನ್ನು ತಂದಿದ್ದೀವಿ. ಇದೇ ನಿನ್ನ ಪಾಲಿಗೆ ನೀವೇ ಹಿರಿಯರು. ಹಿರಿಯರಿಗೆ ತಲೆಬಾಗೋ ನೀನು ನಿನ್ನ ಜೀವನದಲ್ಲಿ ತುಂಬಾನೇ ಮುಂದೆ ಬರ್ತೀಯಪ್ಪ. ಹೇಳಿ ಉಮಾಸರಿ, ನನ್ನ ಹೆಂಡತಿ ಇವತ್ತು ರುಚಿ ರುಚಿಯಾಗಿ ಅಡಿಗೆ ಮಾಡಿರ್ತಾಳೆ. ಊಟ ಮಾಡಿಕೊಂಡು ಬರುತ್ತೆ. ಬೇಡಪ್ಪ, ಇನ್ನೊಂದು ಬಂದಾಗ ಖಂಡಿತ ಊಟ ಮಾಡ್ಕೊಂಡು ಹೋಗ್ತೇನೆ. ನಂಗೆ ಅವಸರ ಕೆಲಸ ಇದೆಯಲ್ಲ, ಹೋಗ್ತೇನಪ್ಪ. ಆಯ್ತು ಉಮಾಸರಿ. ಗಂಗಾ, ಏ ಗಂಗಾ? ನೋಡ ಹಂಗಿರ್ತ ಗಂಗಾ ಏ ಗಂಗಾ ನೋಡ್ಬೇಕಾ ಗಂಗಾ, ಇದು ಹುಡುಗಾಟವಲ್ಲ ಗಂಗಾ, ನನಗೆ ಆಗ ಸಂತೋಷ. ನೋಡಿ, ನಾವು ಹುಡುಗಾಟ ಜಮೀನಿನ ಸಾಲ. ನಮ್ಮ ಜಮೀನ ಬಿಟ್ಕೊಟ್ಬಿಟ್ರೇನ್ರಿ? ಹೌದು. ಅಬ್ಬಾ, ಅಂತೂ ಆ ಕರೆಮ ದೇವಿಗೆ ನಾನು ಹರಕೆ ಹೋಗಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ. ನಾಳೆ ಹೋಗಿ ಆ ತಾಯಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿ ಬರ್ತೇನೆ. ಈ ಸಂತೋಷದ ಸಮಯದಲ್ಲಿ ನೀನು ಸುಮದ ಕಂಠದಿಂದ ಹಾಡೊಂದು ಹಾಡಬಾರ್ದು.